ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸ್ಲ್ಯಾಂಟಿಂಗ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡಿದ ಮೇಲೆ 2 ಚೈನ್ ಆಗಿ ಇದರ ಹತ್ರನೇ ಡಬಲ್ ಕ್ರೋಶೆಗಳನ್ನು ಹಾಕ್ತಾ ಹೋಗಿ. ಒಟ್ಟು 6 ಡಬಲ್ ಕ್ರೋಶೆ ಆಗಬೇಕು. ಈ 2 ಚೈನು 1 ಡಬಲ್ ಕ್ರೋಶೆ ಅಂತ ಲೆಕ್ಕ. 2 3 4 5 6 ಡಬಲ್ ಕ್ರೋಶೆ ಆಗಿ ಒಂದು ಈ ಥರದ ಬೀಡ್ ತಗೊಳ್ತಾ ಇದ್ದೀನಿ. ಬೀಡ್ ಸೇರಿಸಿ ಅದನ್ನು ಲಾಕ್ ಮಾಡಿ. ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 6 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ 2 3 4 5 6 ಡಬಲ್ ಕ್ರೋಶೆ ಮಾಡಿ ಮತ್ತೆ ಒಂದು ರೌಂಡ್ ಬೀಡ್ ಇದೇ ಥರ ಮಾಡ್ಕೊಂಡು ಹೋಗಿ. 6 ಡಬಲ್ ಕ್ರೋಶೆ, ಒಂದು ಬೀಡ್, ಈ ಥರ ದೊಡ್ಡ ಬೀಡು, ಲಾಕ್ ಮತ್ತು 6 ಡಬಲ್ ಕ್ರೋಶೆ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. 6 ಡಬಲ್ ಕ್ರೋಶೆ ಬೀಡ್, 6 ಡಬಲ್ ಕ್ರೋಶೆ ಬೀಡ್ ಅಷ್ಟೇ ಮಾಡ್ಕೊಂಡು ಬಂದಿರೋದು. ಈಗ ನೆಕ್ಸ್ಟು ಇಲ್ಲಿ ಇನ್ನೊಂದು ಕಲರ್ ದಾರ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಫಸ್ಟ್ ಡಬಲ್ ಕ್ರೋಶೆಯ ತುದಿಗೆ ಇಲ್ಲಿ ಮೇಲೆಗೆ ಸೇರಿಸ್ಕೊಳ್ಳಿ. ಫಸ್ಟ್ 2 ಚೈನ್ ಮಾಡಿರ್ತೀರಲ್ವ, ಆ 2ನೇ ಚೈನಿಗೆ ಈ ಥರ ಸೇರಿಸ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಎಲ್ಲ ಡಬಲ್ ಕ್ರೋಶೆಯಲ್ಲಿನೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಈ ಥರ ಎಲ್ಲದರ ಮೇಲೇನೂ ಸಿಂಗಲ್ ಕ್ರೋಶೆ ಬೀಡ್ ಪಕ್ಕವರೆಗೂ. ಇಲ್ಲಿವರೆಗೂ ಬಂದೆ. ಇಲ್ಲಿವರೆಗೂ ಬಂದಮೇಲೆ ಈ ಬೀಡ್ ಸುತ್ತಲೂ ಚೈನು 1 2 3 4 5 ಚೈನ್ ಹಾಕ್ಕೊಂಡು ಬೀಡ್ ಈ ಕಡೆ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಉಳಿದಿರೋ ಡಬಲ್ ಕ್ರೋಶೆಲಿನೂ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಈ ಥರ ಬೀಡ್ ಪಕ್ಕವರೆಗೂ ಡಬಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಆಮೇಲೆ 5 ಚೈನ್ ಮಾಡಿಕೊಂಡು ಬೀಡ್ನ ಈ ಕಡೆ ಲಾಕ್ ಮಾಡ್ಕೊಳ್ಳಿ ಡಬಲ್ ಕ್ರೋಶೆಯಲ್ಲಿ. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಈ 5 ಚೈನಲ್ಲಿ 1 2 3 4 5 6 7 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ. ಎರಡು ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬಂದ ಮೇಲೆ ಈಗ ಇಲ್ಲಿ ಈ ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡಿಕೊಂಡು ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್ ಹಾಕಿ ಪೀಕೋ ಮಾಡಿ, 3 ಚೈನ್ ಹಾಕಿ ಈ 2 ಡಬಲ್ ಕ್ರೋಶೆ ಮಧ್ಯೆ ಹಿಂಗೆ ಹಾಕ್ಕೊಂಡು ಪೀಕೋ. ಆಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ, 3 ಚೈನು ಪೀಕೋ, ಮತ್ತು ಡಬಲ್
ಕ್ರೋಶೆ, 3 ಚೈನು, ಪೀಕೋ, ಮತ್ತು ನೆಕ್ಸ್ಟ್ ಇದರಲ್ಲಿ ಇದೇ ಥರ ಎಲ್ಲ ಸಿಂಗಲ್ ಕ್ರೋಶೆಯಲ್ಲೂ ಒಂದು ಡಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ ಪೀಕೋ ಮಾಡಿ, ಒಂದು 2 3 ಪೀಕೋ. ನೆಕ್ಸ್ಟ್ ಡಬಲ್ ಕ್ರೋಶೆ, 3 ಚೈನು, ಪೀಕೋ. ಮತ್ತು ಇನ್ನೂ ಒಂದು ಲಾಸ್ಟಲ್ಲಿ ಇದೆ, ಅಲ್ಲಿ ಒಂದು ಡಬಲ್ ಕ್ರೋಶೆ, 3 ಚೈನು, ಪೀಕೋ. ಈಗ ಇದನ್ನೇ ಹೀಗೆ ಬಗ್ಗಿಸ್ಬಿಟ್ಟು ಹಿಂಗೆ ಸ್ಟ್ರೈಟ್ ಮಾಡಿಕೊಂಡು ಬಗ್ಗಿಸ್ಬಿಡಿ. ಬಗ್ಗಿಸಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಇದು ಈ ಬೀಡ್ನ ಈ ಕಡೆ ಇಲ್ಲಿ ಎರಡನೇದಲ್ಲಿ ಬರುತ್ತೆ, ಇಲ್ಲಿ ಲಾಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ ಇದೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಮತ್ತು 4 ಚೈನು, 5 ಚೈನು, ಬೀಡ್ ಸುತ್ತಲೂ ಚೈನು, ಅದನ್ನು ಈ ಕಡೆ ಲಾಕ್ ಮಾಡಿ. ಆಮೇಲೆ ಇಲ್ಲೆಲ್ಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬಂದು ಇಲ್ಲಿನೂ ಇದೇ ಥರ ಆರ್ಚ್ ಮಾಡ್ಕೊಳ್ಳಿ, ಸಿಂಪಲ್ ಆರ್ಚ್ ಮಾಡ್ಕೊಳ್ಳಿ. ಈ ಬೀಡ್ ಮೇಲೆ ಕುಚ್ಚುಗಳನ್ನು ಸೇರಿಸ್ಕೋಬೋದು. ತೋರಿಸ್ತೀನಿ ಮುಂದೆ ಮಾಡಿ, ಪೂರ್ತಿ ಮಾಡಿ. ಈಸಿ ಡಿಸೈನು, ಚೆನ್ನಾಗಿ ಕಾಣಿಸುತ್ತೆ ಸೀರೆಗಳಿಗೆ. ಬೇಸಿಕ್ ಡಿಸೈನು, ಬಿಗಿನರ್ಸು ಮಾಡ್ಕೋಬೋದು. ಇದನ್ನು ಮುಂದೆ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ಸಿಂಪಲ್ ಆಗಿದೆ, ಈಸಿಯಾಗಿದೆ, ಬಿಗಿನರ್ಸು ಮಾಡ್ಕೋಬೋದು. ಇದನ್ನು ತುಂಬ ಚೆನ್ನಾಗೂ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.